ಏನ್ ನಡೀತಿದೆ ಸರ್ ಇಲ್ಲಿ? ನೀವು ತಾವು ಸ್ವಲ್ಪ ಪ್ರಜ್ಞಾವಂತರಿದ್ದೀರಾ. ತುಮಕೂರು ಲೋಕಸಭಾ ಚುನಾವಣೆ ಈ ಬಾರಿ ಯಾಕೆ ಇದು ಅಷ್ಟೊಂದು ಜಿದ್ದಾಜಿದ್ದಿ ಕಣವಾಗಿದೆ? ತುಮಕೂರು ಲೋಕಸಭಾ ಚುನಾವಣೆ ಈ ಸರಿ ಮುದ್ದನ್ಮೇಗೌಡರಲ್ಲಿ ಕ್ಯಾಂಡಿಡೇಟ್ ಅವ್ರು ಬಿಜೆಪಿಲಿ ಇದ್ರು, ಮೂಲತಃ ಕಾಂಗ್ರೆಸ್, ಈಗ ಬಿಜೆಪಿಗಿರು ಮತ್ತೆ ಬಂದಿದ್ದಾರೆ. ಸೋಮಣ್ಣ ಬಂದಿರೋದ್ರಿಂದ ಅವರು ಲ್ಯಾಂಡಿಂಗ್ ಕ್ಯಾಂಡಿಡೇಟ್ ಹೊರಗಡೆಯಿಂದ ಬಂದಂತವ್ರು. ಅವರಿಬ್ಬರ ಮಧ್ಯೆ ಫೈಟ್ ಇದೆ. JDS ಬೆಂಬಲಿಸಿದೆ, ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣ ಇದೆ ಇಲ್ಲಿ. ಯಾವ ತರ ಪೂರಕ ಅಂದ್ರೆ ಯಾವ ತರ? ಹಂಗೆ ನೋಡ್ರಿ, ತುಮಕೂರು ಜಿಲ್ಲೆಯಲ್ಲಿ 7 ಜನ ಶಾಸಕರಿದ್ದಾರೆ, 2 ಮಂತ್ರಿಗಳಿದ್ದಾರೆ, ಪರಮೇಶ್ವರ್ ಇದ್ದಾರೆ, ರಾಜಣ್ಣವ್ರು ಇದ್ದಾರೆ. ಅವರು ಜವಾಬ್ದಾರಿ ವಿಶೇಷವಾಗಿ ತುಮಕೂರು ಜಿಲ್ಲೆ ಅಂದ್ರೆ 2 ಸಚಿವರು ಇದಾರಲ್ಲ, KNR ಮನಸ್ಸು ಮಾಡಿದ್ರೆ ಅವರು ಈ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಇದೆ ಅವ್ರಿಗೆ. 10 ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ 10 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೋಲಿಸುವ ಶಕ್ತಿ ಅವ್ರಿಗಿದೆ. ಬಹುಶಃ ಅವರೇ ಈ ಕ್ಯಾಂಡಿಡೇಟ್ ಅನ್ನ ಆರಂಭದಲ್ಲಿ ಚೂಸ್ ಮಾಡಿದೆ ಅವರು. ಅಂದ್ರೆ KN ರಾಜಣ್ಣ ಅವರು ಕ್ಯಾಂಡಿಡೇಟ್ ಚೂಸ್ ಮಾಡಿದ್ದು ಕೂಡ ಇದು ಪ್ಲಸ್ ಪಾಯಿಂಟ್. 100% ಪ್ಲಸ್ ಪಾಯಿಂಟ್. ಯಾವ ತರ ಅದು ಅಂದ್ರೆ ಅವ್ರಿಗೆ ನೋಡಿ, ಕಳೆದ ಬಾರಿ GS ಬಸವರಾಜ್ ಗೆದ್ರು. ನೀವು ಬಸವರಾಜ್ ಇಂಟರ್ವ್ಯೂ ಮಾಡಿದ್ರೆ ಹೇಳ್ತಾರೆ ನನ್ ಗೆಲುವು ಯಾರ ಕಾರಣ ಅಂದ್ರೆ KNR ಅಂತಾರೆ. ಅದ್ರಲ್ಲಿ ವಿಶೇಷವಾಗಿ ಇವರಿಬ್ರು ಪರಮೇಶ್ವರು ರಾಜಣ್ಣವರು ಮೊದಲ ಬಾರಿಗೆ ಜಂಟಿಯಾಗಿ ಕೆಲಸ ಮಾಡ್ತಿದ್ದಾರೆ ಆಕ್ಚುಲಿ ಗೆಲ್ಲಿಸ್ಬೇಕಂತ. ಹಂಗಾಗಿ ಒಂದೊಳ್ಳೆ ವಾತಾವರಣ. ಯಾಕೆ ನಿಮ್ ಪ್ರಕಾರ ಮುದ್ದನ್ಮೇಗೌಡ್ರೆ ಗೆಲ್ಬೇಕು, ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಯಾಕೆ ಗೆಲ್ಲಬಾರದು? ದೇಶದಲ್ಲಿ ಬಿಜೆಪಿನೇ ಗೆಲ್ಲಬಾರದು ಆಕ್ಚುಲಿ. ಬಿಜೆಪಿ ಅನ್ನೋ ಪಾರ್ಟಿ ನೋಡ್ರಿ, ಅವ್ರಿಗೆ ಏನ್ ಎಲೆಕ್ಷನ್ ಅಜೆಂಡಾ ಏನ್ ಹೇಳಿ? ಬಿಜೆಪಿ ಏನ್ ಅಜೆಂಡಾ? ಅವ್ರು ಎಲೆಕ್ಷನ್ ಬಂದ ತಕ್ಷಣ ಬಾಂಬ್ ಅಂತಾರೆ, ಎಲೆಕ್ಷನ್ ಬಂದ ತಕ್ಷಣ ಸಾಬ್ರು ಅಂತಾರೆ, ಎಲೆಕ್ಷನ್ ಬಂದ ತಕ್ಷಣ ದೇವ್ರ ಅಂತಾರೆ. ಇದೇ ಮೆಟೀರಿಯಲ್ಸ್. ಅವ್ರು ಬಡತನದ ಬಗ್ಗೆ ಮಾತಾಡಲ್ಲ, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡಲ್ಲ, ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ. ಅವರೇ ಕೊಟ್ಟಂತೆ 2 ಕೋಟಿ ಕೊಡ್ತೀವಿ, ಅವ್ರು ಕೊಟ್ರ ಉದ್ಯೋಗನ ಎಲ್ಲಿ ಕೊಟ್ರು? ಕೊಡಕ್ಕಾಗಲ್ಲ. ಅಂದ್ರೆ ಇವೆಲ್ಲವೂ ಕೂಡ ಈ ದೇಶದ ಜನರನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಓಟ್ ಹಾಕ್ಸ್ಕೊಂತಾರೆ. ಬಹುಶಃ ಜನರಿಗೆ ಸತ್ಯ ಗೊತ್ತಾಗಿದೆ. ನಿಮ್ ಪ್ರಕಾರ ತುಮಕೂರಿನ ಜನರಿಗೆ ಇವೆಲ್ಲವೂ ಅರ್ಥ ಆಗುತ್ತಾ? 100% ಅರ್ಥ ಆಗಿದೆ. ಆಮೇಲೆ ಈ ತುಮಕೂರು ಚರಿತ್ರೆಯಲ್ಲಿ ಹೊರಗಡೆಯಿಂದ ಬಂದಿರೋ ಕ್ಯಾಂಡಿಡೇಟ್ ಗೆದ್ದಿರೋ ಇತಿಹಾಸ ಇಲ್ಲ. ದೇವೇಗೌಡರಂತ ದೇವೇಗೌಡರನ್ನೇ ಸೋಲ್ಸಿರೋ ಇದಿಲ್ಲೇ. ಸೋಮಣ್ಣ ಇಲ್ಲಿ ಸಕ್ಸಸ್ ಆಗೋದೇ ಡೌಟ್. ಆಮೇಲೆ ಬಿಜೆಪಿಲೇ ಒಂದು ವರ್ಗ, ವಿಶೇಷವಾಗಿ ಮಾನಸ್ವಾಮಿ ಟೀಮು ಸೋಮಣ್ಣಗೆ ಯಾವುದೇ ಕಾರಣಕ್ಕೆ ಮಾಡಲ್ಲ, ಬಹಿರಂಗ ಹೇಳಿದ್ದಾರೆ. ಹಂಗಾಗಿ ನನ್ನ ಪ್ರಕಾರ ಸೋಮಣ್ಣ ಇಲ್ಲ ಅರ್ಕೆ ಕುರಿ. ಮುದ್ದನ್ಮೇಗೌಡರಿಗೆ ಒಳ್ಳೆ ವಾತಾವರಣ ಇದೆ. ಆಮೇಲೆ ಸಜ್ಜನ, ನೀವು ಸುಮ್ಮನೆ ಅವ್ರನ್ನ ಮಾತಾಡಿಸಿದ್ರು ಕೂಡ ಅವರು 10 ತಾಲೂಕುಗಳಲ್ಲಿ ಯಾರೋ ಹಳ್ಳಿ ಯಾವ್ದೋ ಮೂಲೆಯನ್ನು ಕೂಡ ಹೆಸರಿಡ್ ಕರೀತಾರೆ, ಅಷ್ಟು ಚಿರಪರಿಚಿತರು ಅವರು. ಸೊ ಹಂಗಾಗಿ ನನ್ನ ಪ್ರಕಾರ ಅವ್ರಿಗೆ ಒಂದೊಳ್ಳೆ ವಾತಾವರಣ ಇದೆ. ಇಲ್ಲಿ ತುಮಕೂರಿನಲ್ಲಿ ಈಗ ನಾವು ಬಹಳಷ್ಟು ಜನರು ಕೆಲವರು ಮಾತಾಡಿದ್ರೆ ನಾವು ಮೋದಿಗೆ ಮತ ಹಾಕ್ತಿವಿ ಅಂತಾರೆ. ಮೋದಿ 2 ಟರ್ಮ್ ಯಾಮರ್ಸಿನಲ್ಲ ಸರ್, 2 ಟರ್ಮ್ ಯಾಮರ್ಸಿದ್ದು ಮೋದಿ ಅಂತಲ್ಲಿ. ಈ ಲೋಕಲ್ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಅಲ್ವಾ? ಆಮೇಲೆ ಯಾಮಾರೋದು ಒಂದ್ಸತಿ ಯಾಮರ್ಸ್ಬೋದು, 2 ಸರಿ ಯಾಮರ್ಸ್, ಪದೇ ಯಾಮರ್ಸಕ್ಕಾಗಲ್ಲ. ಚಿತ್ರ ಗೊತ್ತಾಗ್ಬಿಡ್ತದೆ ಪಿಕ್ಚರ್ ಇದೆ ಅಂತ. ಸೊ ಹಂಗಾಗಿ ಈ ಬಾರಿ ಹಂಗ್ ನಡೆಯಲ್ಲ. ನೀವೆಲ್ಲಾ ಬಾರಿನೂ ಕೂಡ ಮೋದಿ ಅಂತ ಸುಮ್ನೆ ಒಂದೇನು ದೂರದ ಬೆಟ್ಟ ತೋರ್ಸಿರಲ್ಲ. ಇದು ಸತ್ಯ ಗೊತ್ತಾಗಿದೆ. ಇದು ಮೋದಿ ನಿರುದ್ಯೋಗ ಬಗೆಹರಿಸಿನ ಇಲ್ಲ, ಬಡವರಿಗೆ ಏನಾದ್ರು ಸಹಾಯ ಮಾಡಿನ ಇಲ್ಲ, ಉದ್ಯೋಗ ಕೊಟ್ಟನ ಇಲ್ಲ. ಆಮೇಲೆ ಈ ದೇಶದ ಅರ್ಥವ್ಯವಸ್ಥೆ ಎಲ್ಲಿ ಅಧಪತನ ಆಗಿದೆ. ಮೊನ್ನೆ ನಾವೇನು ಬಹಳ ಸಾಚ ಅಂತಲ್ವ, ಎಲೆಕ್ಷನ್ ಬಾಂಡು ಯಾರು ಹೆಚ್ಚು ಪರ್ಚೇಸ್ ಮಾಡಿರೋದು ಜನರಿಗೆ ಗೊತ್ತಾಗಲ್ಲ. ನಮ್ಮ ಅದೃಷ್ಟ ಆಕ್ಚುಲಿ, ದೇಶ ಜನರ ಅದೃಷ್ಟ. ಸುಪ್ರೀಂ ಕೋರ್ಟೇ ಇವ್ರದೆಲ್ಲ ಬಿಚ್ಚಿಟ್ಟೈತೆ. ಯಾರ್ಯಾರು ಬಾಂಡ್ ಈಗ 6,000 ಕೋಟಿ ಗಟ್ಟಲೆ ಇಕ್ತಾನೆ, ಬಾಂಡ್ ತಗೊಂಡಿಲ್ಲ ಅಂದ್ರೆ ED ರೈಟ್ ಮಾಡ್ತಾನೆ, IT ಮಾಡ್ತಾನೆ. ನೀವು ನೋಡ್ರಿ, ಎಲ್ಲರೂ ತಾಂಡಿರೋದು ಕೂಡ ಅವ್ರು ID ದಾಳಿ ಒಳಗಾಗಿದ್ದಾರೆ. ಒಳಗಾಗ್ತಾನೆ, ಬಾಂಡ್ ತಾಂಡ್ತಾನೆ, ಕ್ಲೋಸ್ ಆಗ್ತದೆ. ಸೊ ಹಂಗಾಗಿ ಜನರನ್ನ ಬಹಳ ವರ್ಷಗಳ ಕಾಲ ಯಾಮರ್ಸಕ್ಕೆ. ಹಾಲಿ ತುಮಕೂರಿನ ಭಾರತೀಯ ಜನತಾ ಪಕ್ಷದ ಸಂಸದರು ತುಮಕೂರಿಗೆ ನೆನಪು ಇಟ್ಕೊಳ್ತಕ್ಕಂತ ಏನಾದ್ರು ಕೆಲಸ ಮಾಡಿದಾರೆ? ಒಂದ್ ಕೆಲಸ ಹೇಳಿ ಸರ್. ನನಗೆ ಗೊತ್ತಿಲ್ಲ, ನೀವು ಇಲ್ಲಿನ ಮತದಾರರು. ಅದಕ್ಕೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಒಂದೇ ಒಂದು ಇಂದಿಗೆ ಒಂದು ಈ ತರದ ಕೆಲಸ ಮಾಡಿದ್ದಾರೆ ಅನ್ನೋದು ನನಗ್ ಗೊತ್ತಿಲ್ಲ. ನಾವು ಕಂಡೇ ಇಲ್ಲ. ನಿಮ್ಗೆ ಈ ಹೆಲಿಕಾಪ್ಟರ್ದು ಗುಬ್ಬಿದ್ದು ಇದನ್ನ ನೋಡಿದ್ರು ಕೂಡ, ಅಥವಾ ಬೇರೆ ಯಾವುದೇ ಆ ತರದ ರಿಮಾರ್ಕಬಲ್ ವರ್ಕ್ ಅಂದ್ರೆ ಅದು ಮುದ್ದನ್ಮೇಗೌಡರ ಕಾಂಟ್ರಿಬ್ಯೂಷನ್ ಆಕ್ಚುಲಿ ಕಾಂಗ್ರೆಸ್ ಗೌರ್ಮೆಂಟ್. ಬಟ್ ಬಸವರಾಜು ಎಲ್ಲ ಪಕ್ಷದ ಜೊತೆಗೆ ಒಂದು ಚೆನ್ನಾಗಿರೋದ್ರಿಂದ ಅದೊಂದು ಗೆಲುವಿಗೆ ಒಂದು ಅನುಕೂಲ ಆಯ್ತು. ಆಮೇಲೆ ಅವರು ಜನಪ್ರಿಯ ವ್ಯಕ್ತಿನೇ, ಎಲ್ಲಾ ಪಾರ್ಟಿಲಿ ಇದ್ದಾರೆ. ಎಲ್ಲಾ ಪಾರ್ಟಿಲಿ ಇದ್ಕೊಂಡು ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿ ಗೆದ್ದಿದ್ದಾರೆ ಅಷ್ಟೇ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಎಂತ ಅಭ್ಯರ್ಥಿ ಗೆಲ್ಲಬೇಕು ನಿಮ್ ಪ್ರಕಾರ? ಸರ್, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಜಿಲ್ಲೆ ರೆಪ್ರೆಸೆಂಟೇಟಿವ್, ಜಿಲ್ಲೆಯ ಪ್ರತಿನಿಧಿಯಾಗಿ ನಾನು ಈ ತುಮಕೂರಿನ ಪಾರ್ಲಿಮೆಂಟ್ ಇದೆ, ನಮ್ಮ ಕ್ಷೇತ್ರಕ್ಕೆ ಸಮಸ್ಯೆ ಇದೆ ಅಂತ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು. ನಾನು ಬಸವರಾಜ್ ಮಾತಾಡೋದು ನೋಡಿಲ್ಲಪ್ಪ. ಆದ್ರೆ ಇವರು ಮುದ್ದನ್ಮೇಗೌಡರು ಒಂದು 4-5 ಸಾರಿ ದೊಡ್ಡ ಮಟ್ಟದಲ್ಲಿ ವಾಯ್ಸ್ ಮಾಡಿದ್ದಾರೆ. ನಮ್ಮ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡ್ಲಿಕ್ಕೆ ಸಹಜವಾಗಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿದ್ರು, ದೊಡ್ಡ ಮಟ್ಟದ ವೈರಲ್ ಆಯ್ತು ಅದು. ಅಂದ್ರೆ ಅವ್ರು ಮಾತಾಡ್ತಾರೆ. ಪಾರ್ಲಿಮೆಂಟ್ ಏನಂದ್ರೆ ಸರ್, ಕೂತ್ಕೊಂಡು ಸುಮ್ನೆ ಹೋಗಿ ಹಿಂಗ್ ಸೈನ್ ಹಾಕಿ
ದುಡ್ಡು ಇಸ್ಕೊಂಡು ವಾಪಸ್ ಬರೋದಲ್ಲ, ಮಾತಾಡ್ಬೇಕಲ್ಲ, ಈ ಕ್ಷೇತ್ರ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡ್ಬೇಕಲ್ಲ, ಅದಕ್ಕೆ ಒಂದು ಸಮರ್ಥ ಅಭ್ಯರ್ಥಿ ಬೇಕು. ಅದು ಇದರ ಕಾಂಗ್ರೆಸ್ ಪ್ರಕಾರ ವಿ ಸೋಮಣ್ಣ ಸಮರ್ಥ ಅಭ್ಯರ್ಥಿ ಅಲ್ವಾ? ವಿ ಸೋಮಣ್ಣ ಸಮರ್ಥ ಅಭ್ಯರ್ಥಿ ಮಾತಾಡ್ತಾರೆ, ಆದ್ರೆ ಈ ಜಿಲ್ಲೆ ರಿಸೀವ್ ಮಾಡ್ಕೊಳಲ್ಲ. ನನ್ನ ಪ್ರಕಾರ ಹೊರಗಿನ ಅಭ್ಯರ್ಥಿಗಳು ಗೆದ್ದಿರೋ ಇತಿಹಾಸನೇ ಇಲ್ಲ. ಬಹುಶಃ ಅದರಿಂದ ಅವ್ರು ಬಿಜೆಪಿ ಸೆಟ್ರೇಟ್ ಆಗೋದ್ರೊಳಗಡೆ ಎಲೆಕ್ಷನ್ ಮುಗ್ದೋಗ್ಬಿಟ್ಟಿದೆ. ಅವ್ರು ಇಲ್ಲಿನ ತುರುವೇಕೆರೆ ಆಂಬುಲಿಂದ ಮಿಡಿಗೇಸಿ ಹೋಗೋ ಅಷ್ಟೊತ್ತಿಗೆ ಚುನಾವಣೆ ಮುಗಿದೋಗಿರ್ತದೆ. ಹಂಗ್ ಸೆಟ್ರೇಟ್ ಆಗಲ್ಲ, ಅದಕ್ಕೆ ಸಮಯ ಬೇಕು. ಅಂದ್ರೆ ಇಲ್ಲಿ ಲೋಕಲ್ ಮತ್ತು ಔಟರ್ಸ್ ಅದು ಇಲ್ಲಿ ಚರ್ಚೆ ಆಗ್ತಿದೆಯಾ? 100% ಆಗ್ತಾ ಇದೆ. ಈಗ ಕಳೆದ ಬಾರಿ ಈ ದೇಶದ ಮಾಜಿ ಪ್ರಧಾನಿ ದೇವೇಗೌಡರನ್ನ ಸೋಲಿಸಿದ ಕ್ಷೇತ್ರ ಇದಲ್ವಾ, ಗೊತ್ತಾಗ್ತದೆ ಯಾರು ಜನರಿಗೆ ಸಿಗ್ತಾರೆ, ಯಾರು ಜನರ ಸಮಸ್ಯೆ ಸ್ಪಂದಿಸ್ತಾರೆ, ಬೇಗ ಯಾರು ಸಿಗ್ತಾರೆ ಅನ್ನೋದು ಜನ ಡಿಸೈಡ್ ಮಾಡ್ತಾರೆ. ತುಮಕೂರು ಜಿಲ್ಲೆ ಜನ ಪ್ರಜ್ಞಾವಂತರಿದ್ದಾರೆ, ಅವರು ಒಳ್ಳೆ ಡಿಸಿಷನ್ ತಗೊಂಡು ಆಯ್ಕೆ ಮಾಡ್ತಾರೆ. ಮೋದಿ ಗೀದಿ ಇವೆಲ್ಲ ವರ್ಕೌಟ್ ಆಗಲ್ಲ, ಈ ಬಾರಿ ಆಗಲ್ಲ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಫೈಟ್ ಇದೆಯಾ? ಫೈಟ್ ಇದೆ ಸರ್. ಫೈಟ್ ಇದ್ರು ಅದ್ರಲ್ಲಿ ಏನಂದ್ರೆ ಒಂದು ಮನುಷ್ಯತ್ವ, ಯಾರೇ ಹಾಕೊಳ್ಳಿ ಒಂದು ಮನುಷ್ಯತ್ವ ಇರಬೇಕು. ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಶರೀರದಲ್ಲಿ ಹರಿಯತಕ್ಕಂಥ ಒಂದು ರಕ್ತ ನಮ್ಮ ಶರೀರದಲ್ಲಿರ್ತಕ್ಕಂಥ ಒಂದೇ ಒಂದು ಭಾವನೆ ಇರುವಂತ ಒಂದು ವ್ಯಕ್ತಿ ಇರಬೇಕು ಸರ್, ಬೇರೆ ಆಮೇಲೆ ನಿಮ್ದು ಈ ಸರಿ ಯಾರಿಗೆ ನಿಮ್ಮ ಒಲವು? ಸರ್ ನಾವು ಈಗ ನೋಡಿ, ನಾವು ಮುಸ್ಲಿಮ್ಸು, ನಾವು ಬಿಜೆಪಿ ಆಗೋದ್ರ ಸಮೇತ ಜನ ನಂಬಲ್ಲ. ಅವ್ರು ಹಾಕಿರೋದೇ ಕಾಂಗ್ರೆಸ್ ಅಂತಂತಾರೆ. ಇದನ್ನೇನ್ ಮಾಡ್ಬೇಕು ಇದನ್ನ? ಅದಕ್ಕಾಗಿ ಈ ಮನುಷ್ಯನಿಗೆ ಮೂಢತ್ವ ಏನಿದೆ ಅಂದ್ರೆ, ಯಾರು ಯಾವ ತರ ಯಾವ ಕಡೆ ದುಡ್ಡು ಎಲ್ಲಿಗೆ ಯಾವ ಕಡೆ ಚೆಲ್ತಾರ ಆ ಕಡೆ ತೆಗಿರ್ತದೆ. ಈ ಬಾರಿ ತುಮಕೂರು ಹೈ ವೋಲ್ಟೇಜ್ ಎಲೆಕ್ಷನ್ ಆಗಿದೆಯಾ? ಆಗಿದೆ ಸರ್, 100% ಆಗಿದೆ. ಯಾಕೆ ಅಂತ? ಬಿಕಾಸ್ ಏನಕ್ಕೆ ಅಂದ್ರೆ ಇದೇ ಫಸ್ಟ್ ಟೈಮ್ MP ಕ್ಯಾಂಡಿಡೇಟ್ ಆಗಿ ನಮ್ಮ ವಿ ಸೋಮಣ್ಣ ಅವರು ಬಂದಿದ್ದಾರೆ ಸರ್. ಅವರು ಇದಕ್ಕಿಂತ ಮುಂಚೆ ಹೊಸ ಸಚಿವರಾಗಿದ್ರು. ಅವರು ಬಹಳ 40ರಿಂದ 50 ವರ್ಷ ಕೆಲಸ ಮಾಡಿದಂತ ಎಕ್ಸ್ಪೀರಿಯನ್ಸ್ ಇದೆ. ಅದು ಒಂದು ಗಣನೆ ತಗೋಬೇಕು. ಬಿಕಾಸ್ ಇನ್ನೊಂದು ದೇಶದ ಮುಖ ನೋಡ್ಬೇಕು ಸರ್. ಈ ಕಡೆ ತಟ್ಟೆಯಲ್ಲಿ ನಾವು ರಾಹುಲ್ ಗಾಂಧಿ, ಈ ಕಡೆ ತಟ್ಟೆಯಲ್ಲಿ ನಾವು ಮೋದಿ ಅವ್ರನ್ನ ಹಾಕಿದ್ರೆ ಮೋದಿ ಅವರೇ ಬರೋದು. ಯಾಕಂದ್ರೆ ಇಡೀ ನಮ್ಮ ಪ್ರಪಂಚದಲ್ಲಿ, ನಮ್ಮ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಮುದ್ದನಮೇಗೌಡರು ಅವರು ಒಳ್ಳೆ ಕ್ಯಾಂಡಿಡೇಟ್. ಇದಕ್ಕಿಂತ ಮುಂಚೆ ನಾವು ಬಿಜೆಪಿ ಪಕ್ಷದಲ್ಲಿದ್ರು. ಅವರು ಕೆಲವು ಒತ್ತಡದಿಂದ ಕಾಂಗ್ರೆಸ್ ಹೋಗಿದ್ದಾರೆ. ನಮ್ಗೆ ಅದ್ರ ಬಗ್ಗೆ ಆಕ್ಷೇಪಿಸಿಲ್ಲ. ನಮ್ಮ ಕೆಲಸ ಏನು, ನಾವು ಬಿಜೆಪಿ ಬರ್ಬೇಕು, ನಮ್ಮ ಉದ್ದೇಶ ದೇಶದ ಮಕ್ಕ ನೋಡಿ ದೇಶ ಬರ್ಬೇಕು, ದೇಶ ಗೆಲ್ಬೇಕು ಅಂತಂದ್ರೆ ನಾವು ಮೋದಿ ನೋಡ್ಬೇಕು, ಗೆಲ್ಲಿಸ್ಬೇಕು ಅಂದ್ರೆ ನಾವು ಇಲ್ಲಿ ಯಾರು ಕ್ಯಾಂಡಿಡೇಟ್ ಅವ್ರಿಗೆ ಗೆಲ್ಲಿಸಲೇಬೇಕು. ವಿ ಸೋಮಣ್ಣ ಅವರು ಇದಕ್ಕಿಂತ ಮುಂಚೆ ಅವರು ತುಮಕೂರು ಹೊಸಬ್ರು ಅಂತ ಹೇಳ್ತಾರೆ, ಬಟ್ ಹೊಸಬ್ರಲ್ಲ. ಏನಕ್ಕೆ ಅಂತಂದ್ರೆ ಇದಕ್ಕಿಂತ ಬಿಫೋರ್ ಎಲೆಕ್ಷನ್ ಇಲ್ಲ, ಅವರು ತುಮಕೂರು ಎಲೆಕ್ಷನ್ ಕಮಿಟಿ ಉಸ್ತುವಾರಿ ಆಗಿದ್ರು ನಮ್ ಇದಕ್ಕೆ. ನಿಮಗೆ ಎಂತವರು ಗೆಲ್ಲಬೇಕು? ನಮ್ಗೆ ಈಗಿನ ತುಮಕೂರಲ್ಲಿ ಪಕ್ಷ ನೋಡ್ತೀರಾ, ವ್ಯಕ್ತಿ ನೋಡ್ತೀರಾ, ಸ್ಥಳೀಯರು ನೋಡ್ತೀರಾ, ಹೊರಗಿನವ್ರು ನೋಡ್ತೀರಾ? ವ್ಯಕ್ತಿ ಜೊತೆಲಿ ಪಕ್ಷ ನೋಡ್ತೀವಿ. ಯಾಕಂದ್ರೆ ತುಮಕೂರ್ನ ಅಭಿವೃದ್ಧಿ ಮಾಡುವಂತ ಒಂದು ನಿಟ್ಟಿನಲ್ಲಿ ನಮ್ಗೆ ಈ ದೇಶ ಒಂದು ಭದ್ರತೆ ಇರಬೇಕು ಅಂತಂದ್ರೆ ದೇಶಕ್ಕೋಸ್ಕರ ನಾವು ಇಲ್ಲಿ ಪ್ರತಿನಿಧಿನ ನಾವು ಬಿಜೆಪಿ ಕ್ಯಾಂಡಿಡೇಟ್ ನ ನಾವು ಬೆಂಬಲಿಸ್ತೀವಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.